ಹಾಯ್ ಆಲ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ವಿನೋಸ್ ಗ್ಲಿಮ್ಸ್. ನಾನು ನಿಮ್ಮೆಲ್ಲರ ಪ್ರೀತಿಯವನತ್ತ ಇವತ್ತಿನ ಹೊಸ ವಿಡಿಯೋಗೆ ನಿಮ್ಮೆಲ್ಲರಿಗೂ ವೆಲ್ಕಮ್ ಮಾಡ್ತಾ ಇದ್ದೀನಿ. ಸೊ ಇದು ಬಂದು ಒನ್ ಆಫ್ ದ ರಿಕ್ವೆಸ್ಟೆಡ್ ವಿಡಿಯೋ ಅಂತ ಹೇಳ್ಬೋದು. ಆ್ಯಕ್ಚುಲಿ ಒನ್ ಆಫ್ ದ ವ್ಯೂವರ್ ನನಗೆ ಹಿಂದಿನ ವ್ಲಾಗ್ಸ್ಗಳಲ್ಲಿ ಈ ಒಂದು ಪ್ರಶ್ನೆನ ಕೇಳಿದ್ರು, ಎಲ್ಲೋ ಒಂದು ಕಡೆ ಮಿಸ್ ಔಟ್ ಆಗಿಬಿಟ್ಟಿತ್ತು. ಸೊ ಅದಕ್ಕೆ ಇವತ್ತು ಆ ವಿಷಯದ ಬಗ್ಗೆ ಮಾತಾಡೋಣ ಅಂತ ಹೇಳಿ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ. ಸೊ ತುಂಬ ಜನ ಹೆಣ್ಮಕ್ಳಿಗೆ ಸ್ಪೆಷಲಿ ಫಸ್ಟ್ ಟೈಮ್ ಪ್ರೆಗ್ನೆಂಟ್ ಆಗಿ ಫಸ್ಟ್ ಟೈಮ್ ಡೆಲಿವರಿ ಆದಮೇಲೆ ತುಂಬ ಜನಕ್ಕೆ ಇರುವಂಥ ಕ್ವೆಶನ್ಸ್ಗಳಿದು. ಸೊ ನನಗೂ ಕೂಡ ಸೇಮ್ ಥಾಟ್ ಇತ್ತು. ಆ್ಯಂಡ್ ಇನ್ಫ್ಯಾಕ್ಟ್ ನನಗೆ ಇದ್ರ ಬಗ್ಗೆ ಗೊತ್ತೂ ಇರಲಿಲ್ಲ ಅಂತ ಅನಿಸುತ್ತೆ. ಬಿಕಾಸ್ ನನಗೆ ಹೆಂಗೆ ಇತ್ತು ಅಂದರೆ ಪ್ರೆಗ್ನೆನ್ಸಿ ಆ್ಯಂಡ್ ಡೆಲಿವರಿ ಓಕೆ ಪೀರಿಯಡ್ಸ್ ಫ್ರೀ ಇದ್ದೀನಲ್ವಾ. ಸೊ ನನಗೊಂಥರ ಆರಾಮ್ ಅನ್ನಿಸ್ತಾ ಇತ್ತು. ಬಿಕಾಸ್ ಎವ್ರಿ ಮಂತ್ ಆ ಮೆಸ್ ಅಂತೂ ಪ್ರತಿಯೊಬ್ಬ ಹೆಣ್ಮಕ್ಳಿಗೂ ಒಂಥರ ಆ ಟೆನ್ಷನ್ನು, ಆ ಪೀರಿಯಡ್ಸ್ ಟೈಮಲ್ಲಿ ಇರುವಂಥ ಮೂಡ್ ಸ್ವಿಂಗ್ಸ್ ಆಗಿರ್ಬೋದು, ತುಂಬಾ ಇರಿಟೇಷನ್ನು. ಸೊ ಈ ಟೈಮಲ್ಲಿ ಪೀರಿಯಡ್ಸ್ ಅಲ್ವಲ್ಲ, ಸೊ ಓಕೆ ಐ ವಾಸ್ ಫಿಟ್ ಆ್ಯಂಡ್ ಫೈನ್ ಅಂತ ಅನ್ನಿಸ್ತಾ ಇತ್ತು. ನಾನು ಅದು ಯಾವಾಗ ಬರುತ್ತೆ ಅಂತ ಕೂಡ ನಾನು ಯೋಚನೆ ಮಾಡಿರಲಿಲ್ಲ ಫಸ್ಟ್ ಪ್ರೆಗ್ನೆನ್ಸಿಲಿ. ಸೊ ನನ್ನ ಫಸ್ಟ್ ಪ್ರೆಗ್ನೆನ್ಸಿ ಆ್ಯಂಡ್ ಡೆಲಿವರಿ ಟೈಮಲ್ಲಿ ಎಷ್ಟು ಟೈಮ್ ತೊಗೊಳ್ತು ನನ್ನ ಪೀರಿಯಡ್ಸ್ನ ಗೆಟ್ ಬ್ಯಾಕ್ ಮಾಡಲಿಕ್ಕೆ. ಆ್ಯಂಡ್ ಇನ್ನೂ ಒಂದು ಮೇನ್ ಆಗಿ ಕೇಳಿದಂಥ ಕ್ವೆಶನ್ ಬಂದು ಟ್ಯೂಬೆಕ್ಟಮಿ ಆಗಿದೆ, ಸೊ ಹಾಗಾಗಿ ಪೀರಿಯಡ್ಸ್ ಏನಾದರೂ ಡಿಲೇ ಆಗುತ್ತಾ ಅಂತ ಹೇಳಿ. ಸೊ ಟ್ಯೂಬೆಕ್ಟಮಿ ನಿಮಗೆ ಈಗ ಆಲ್ರೆಡಿ ಗೊತ್ತಾಗಿರುತ್ತೆ. ಇಟ್ಸ್ ಲೈಕ್ ಅ ಫ್ಯಾಮಿಲಿ ಪ್ಲಾನಿಂಗ್ ಆಪ್ರೇಷನ್ ಅಂತ, ವೇರ್ ದ ಫಿಲೋಪಿಯನ್ ಟ್ಯೂಬ್ನ ಸೀಲ್ ಮಾಡಿರ್ತಾರೆ. ಸೊ ದ್ಯಾಟ್ ಯಾವುದೇ ರೀತಿ ಎಗ್ನ ಯೂಟ್ರಸ್ಗೆ ಹೋಗಲಿಕ್ಕೆ ಪಾತ್ವೆ ಏನಿದೆ ಅದು ಸೀಲ್ ಆಗಿರುತ್ತೆ. ಹಾಗಾಗಿ ಯಾವುದೇ ರೀತಿ ನೆಕ್ಸ್ಟ್ ಪ್ರೆಗ್ನೆನ್ಸಿ ಆಗಲಿಕ್ಕೆ ಅಥವಾ ಕನ್ಸೀವ್ ಆಗೋದಕ್ಕೆ ಚಾನ್ಸಸ್ ಇರೋದಿಲ್ಲ. ಸೊ ಆ ಒಂದು ಆಪ್ರೇಷನ್ನ ಟ್ಯೂಬೆಕ್ಟಮಿ ಅಂತ ಕರಿತೀವಿ. ಸೊ ಈ ರೀತಿ ಆಪ್ರೇಷನ್ ಆದಾಗ ಅದು ನಮ್ಮ ಪೀರಿಯಡ್ಸಿಗೆ ಏನಾದರೂ ಎಫೆಕ್ಟ್ ಆಗುತ್ತಾ ಅಂತ ತುಂಬ ಜನ ಕ್ವೆಶನ್ಸ್ನ ಕೇಳಿದ್ರಿ. ಆ್ಯಕ್ಚುಲಿ ಹೇಳಬೇಕು ಅಂದರೆ ಯಾವುದೇ ರೀತಿ ಕಾಂಟ್ರಸೆಪ್ಟಿವ್ ಮೆಥಡ್ಸ್ ನಾವು ಯೂಸ್ ಮಾಡಿದ್ರೆ ನಮ್ಮ ಪೀರಿಯಡ್ಸಿಗೆ ಅದು ಖಂಡಿತವಾಗ್ಲೂ ಎಫೆಕ್ಟ್ ಆಗೋದಿಲ್ಲ. ಸೊ ಹಾಗಾಗಿ ಅದರಿಂದ ನಮಗೆ ಡಿಲೇ ಆಗ್ತಾ ಇದೆ ಅನ್ನೋವಂಥದ್ದು ಐ ಥಿಂಕ್ ಇಟ್ ಇಸ್ ಅ ಮಿತ್ ಅಂತ ಹೇಳ್ಬೋದು. ಆ್ಯಂಡ್ ಕಮಿಂಗ್ ಬ್ಯಾಕ್ ಟು ಪೀರಿಯಡ್ಸ್ ಆಫ್ಟರ್ ಡೆಲಿವರಿ ಆದಮೇಲೆ ಹೇಗಿರುತ್ತೆ, ಪೀರಿಯಡ್ಸ್ ಹೇಗೆ ಫೀಲ್ ಆಗುತ್ತೆ ಅಂತ ಕೇಳಿದ್ರಿ. ಸೊ ದ ಫಸ್ಟ್ ಥಿಂಗ್ ಈಸ್ ಇಟ್ ಈಸ್ ವೆರಿ ವೆರಿ ಹೆವಿ ಫ್ಲೋ. ಫಸ್ಟ್ ಆಫ್ ಆಲ್ ನಮಗೆ ಐದರ್ ನಾರ್ಮಲ್ ಡೆಲಿವರಿ ಆಗಿರುತ್ತೆ ಇಲ್ಲ ಸಿ ಸೆಕ್ಷನ್ ಆಗಿರುತ್ತೆ. ಎರಡೂ ಕೇಸಸಲ್ಲಿ ಬ್ಲೀಡಿಂಗ್ ಇರುತ್ತೆ. ಹೇಳಬೇಕು ಅಂತಂದರೆ ಸ್ವಲ್ಪ ಸಿ ಸೆಕ್ಷನಲ್ಲಿ ಕಮ್ಮಿನೇ ಬ್ಲೀಡಿಂಗ್ ಇರುತ್ತೆ ಅಂತ ಹೇಳ್ಬೋದು. ಬಿಕಾಸ್ ಆಪ್ರೇಷನ್ ಟೈಮಲ್ಲಿ ಮೋಸ್ಟ್ ಆಫ್ ದ ಮೆಮ್ಬ್ರೇನ್ ಆಗಿರ್ಬೋದು ಅಥವಾ ಪ್ಲೆಸೆಂಟ ಆಗಿರ್ಬೋದು ಅಥವಾ ಹೊಟ್ಟೆ ಒಳಗೆ ಇರುವಂಥ ಫಾರ್ಮೇಷನ್ ಆಗಿರುವಂಥ ಪ್ರತಿಯೊಂದು ಮೆಮ್ಬ್ರೇನು ಆದಷ್ಟು ಆಚೆ ಕಡೆ ತೆಗೆದಿರ್ತಾರೆ. ಬಟ್ ಸ್ಟಿಲ್ ಒಂದಷ್ಟು ಏನು ನಮ್ಮ ಯೂಟ್ರಸ್ ಕ್ಲೀನ್ ಆಗ್ತಾ ಇರುತ್ತಲ್ಲ, ಸೊ ಆ ಒಂದು ಪ್ರಾಸೆಸ್ಸಲ್ಲಿ ಸ್ವಲ್ಪ ಹೆವಿ ಫ್ಲೋ ಇರುತ್ತೆ. ಆಲ್ಮೋಸ್ಟ್ 7 to 10 ಡೇಸ್ವರೆಗೂ ಇರುತ್ತೆ ಅಂತ ಹೇಳ್ಬೋದು. ಬಟ್ ನನಗೆ ಇದರಲ್ಲಿ ಒಂಥರ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳ್ಬೋದು. ಯಾಕೆ ಅಂತ ಹೇಳಿದ್ರೆ ಆಲ್ಮೋಸ್ಟ್ ನನಗೆ ಒಂದು 5 to 6 ಡೇಸ್ ವೆರಿ ವೆರಿ ಲೈಟ್ ಪೀರಿಯಡ್ಸ್ ಅಂತಲೇ ಹೇಳ್ಬೋದು. ತುಂಬ ಹೆವಿ ಫ್ಲೋ ಇರ್ತಾ ಇರಲಿಲ್ಲ. ಬಟ್ ಅದಾದಮೇಲೆ ಒಂದು 2 ವೀಕ್ಸ್ ಆದಮೇಲೆ ಮತ್ತೆ ಕಾಣಿಸ್ಕೊಳ್ತಾ ಇತ್ತು. ಒಂದು 2 ಡೇಸ್ ತುಂಬ ಹೆವಿ ಫ್ಲೋ ಹೋಗೋ ಥರ ಅಂತ ಅನ್ನಿಸ್ತಾ ಇತ್ತು. ಪೇನ್ ಏನೂ ಜಾಸ್ತಿ ಇರ್ತಾ ಇರಲಿಲ್ಲ, ಬಟ್ ಒಂಥರ ಹೆವಿ ಫ್ಲೋ ಥರ ಅನ್ನಿಸ್ತಾ ಇತ್ತು. ಯಾಕೆ ಹಿಂಗಾಗ್ತಾ ಇದೆ ಅಂತ ಭಯ ಆಗಿತ್ತು. ಸರಿ ಆಯಿತು, ಒಂದು 2 ಡೇಸ್ ಆಯಿತು, ಆಮೇಲೆ ಮತ್ತೆ ಸ್ಟಾಪ್ ಆಯಿತು. ಮತ್ತೆ ಒಂದು 3 ಡೇಸ್ ಬಿಟ್ಕೊಂಡು ಮತ್ತೆ ಅದೇ ಥರ ಆಗ್ತಾಯಿತ್ತು. ಸೊ ಇದೇನಿದು ವೆದರ್ ನನಗೆ ಪೀರಿಯಡ್ಸ್ ಆಲ್ರೆಡಿ ಸ್ಟಾರ್ಟ್ ಆಗಿಬಿಟ್ಟಿದ್ಯಾ ಅನ್ನೋ ಒಂದು ಕನ್ಫ್ಯೂಷನ್ ಕೂಡ ಇತ್ತು ನನಗೆ. ಬಿಕಾಸ್ ಯೂಶಲಿ ಹೇಳ್ತಾರೆ ಡೆಲಿವರಿ ಆದಮೇಲೆ ಹತ್ತತ್ರ ಒಂದೂವರೆ ವರ್ಷದ ತನಕನೂ ಕೆಲವೊಬ್ಬರಿಗೆ ಪೀರಿಯಡ್ಸ್ ವಾಪಸ್ ಆಗಲ್ಲ ಅಂತ. ನನ್ನ ಕೇಸಲ್ಲಿ ಕೂಡ ಅದೇ ಆಗಿತ್ತು. ಲೈಕ್ ಭೈರವ್ ಡೆಲಿವರಿ ಆದಮೇಲೆ ನನಗೆ ಒಂದು ವರ್ಷದ ಮೇಲೆ 2 ತಿಂಗಳಿಗೆ ನನಗೆ ಪೀರಿಯಡ್ಸ್ ವಾಪಸ್ ಆಗಿದ್ದು. ಆ್ಯಂಡ್ ಆಫ್ಟರ್ ದ್ಯಾಟ್ ಇಟ್ ವಾಸ್ ರೆಗ್ಯುಲರ್. ಎವ್ರಿ ಮಂತ್ ನಾನು ಹೇಗೆ 28 ಅಥವಾ 30 ಡೇಸ್ಗೆ ಸೈಕಲ್ಗೆ ನನ್ನ ಪೀರಿಯಡ್ಸ್ ಆಗ್ತಿದ್ನೋ ಅದೇ ರೀತಿ ಆಗ್ತಾಯಿತ್ತು. ಸೊ ಹಾಗಾಗಿ ನನಗೆ ಈ ಸತಿ ಒಂಥರ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು. ಅದರಲ್ಲೂ ಟ್ಯೂಬೆಕ್ಟಮಿ ಆಪ್ರೇಷನ್ ಆಗಿರೋದ್ರಿಂದ ನನಗೆ ಅಬ್ಡಾಮಿನಲ್ ಪೇನ್ ಅಂತ ಸ್ವಲ್ಪ ಜಾಸ್ತಿ ಇತ್ತು. ಅಂದರೆ ಹೊಕ್ಕಳ ಭಾಗ ಏನಿದೆ ಅಲ್ಲಿ ಸ್ವಲ್ಪ ಜಾಸ್ತಿ ಪೇನ್ ಅಂತ ಅನ್ನಿಸ್ತಾ ಇತ್ತು. ಸ್ಪೆಷಲಿ ಆಪ್ರೇಷನ್ ಆಗಿದ್ದ ಟೈಮಲ್ಲಿ. ಆಪ್ರೇಷನ್ ಆಗಿ 2 ವೀಕ್ಸ್ ಏನಿದೆ ನನಗೆ ಬೆಡ್ಡಿಂದ ಎದ್ದೇಳಕ್ಕೆ ಮಾಡೋದಕ್ಕೆ ಆಪ್ರೇಷನ್ ಕಟ್ ಮಾಡಿ ಆಪ್ರೇಟ್ ಏನು ಮಾಡಿದ್ದಾರೆ ಸಿ ಸೆಕ್ಷನ್ ಮಾಡಿದಾಗ ಬೇಬಿ ಬರ್ತ್ ಟೈಮಲ್ಲಿ ಅಲ್ಲಿ ನನಗೆ ಪೇನ್ ಸ್ವಲ್ಪ ಮೈಲ್ಡಾಗಿ ಅನ್ನಿಸ್ತಾಯಿತ್ತು. ಅಂದರೆ ಚುಚ್ಚೋ ಥರ ಪೇನ್ ಥರ ಅನ್ನಿಸ್ತಾ ಇತ್ತು. ಬಟ್ ಆದರೆ ಈ ಅಬ್ಡಾಮಿನಲ್ ಪೇನ್ ಇದೆ ಇದು ತುಂಬ ಜಾಸ್ತಿ ಅಂತ ಅನ್ನಿಸ್ತಾ ಇತ್ತು ನನಗೆ.
ಆ್ಯಕ್ಚುಲಿ ನಾನು ಒಂದಷ್ಟು ಜನ ಕೇಳಿದಾಗ ಅದು ತುಂಬ ಪೇನ್ಫುಲ್ ಇರುತ್ತೆ ಆ್ಯಂಡ್ ಅನಸ್ತೀಶಾ ಕೊಟ್ಟಿದ್ರು ಕೆಲವೊಬ್ಬರಿಗೆ ಅದು ಸೆನ್ಸ್ ಆಗಿಬಿಡುತ್ತೆ, ಅಷ್ಟು ಪೇನ್ ಆಗುತ್ತೆ, ಕೆಲವರು ಅನ್ಕಾನ್ಷಿಯಸ್ ಕೂಡ ಆಗ್ತಾರೆ ಆ ಟೈಮಲ್ಲಿ ಅಂತ ಕೂಡ ಹೇಳಿದರು. ಸೊ ನನಗೆ ಆ್ಯಕ್ಚುಲಿ ಆಪ್ರೇಷನ್ಗೆ ಹೋಗೋಕ್ಕಿಂತ ಮುಂಚೆನೇ ಒಂದು ಸ್ವಲ್ಪ ಈ ಒಂದು ಆಪ್ರೇಷನ್ ಸ್ಪೆಷಲಿ ಇದ್ರ ಬಗ್ಗೆ ಸ್ವಲ್ಪ ಭಯ ಕೂಡ ಇತ್ತು. ಬಟ್ ಅಲ್ಲಿ ಹೋದ್ಮೇಲೆ ಒಂಥರ ನನಗೆ ಅದು ಕ್ಲೀನಾಗಿ ಗೊತ್ತಾಗ್ತಾಯಿತ್ತು ಬೇಬಿ ಡೆಲಿವರಿ ಆದಮೇಲೆ ನೆಕ್ಸ್ಟ್ ಈ ಒಂದು ಆಪ್ರೇಷನ್ನ ಮಾಡಿದ್ದಂಥದ್ದು. ಸೊ ಐ ವಾಸ್ ಕ್ಲಿಯರ್ಲಿ ಫೀಲಿಂಗ್ ಮಾಡ್ತಾ ಇರಬೇಕಾದಾಗ ನಂಗೆ ಅನ್ನಿಸ್ತಾ ಇತ್ತು, ಏನೋ ಒಂಥರ ಬರ್ನ್ ಸ್ಮೆಲ್ ಕೂಡ ಬಂತು. ನನಗೆ ಏನಪ್ಪ ಏನಾಗ್ತದೆ ನನಗೆ ಅನ್ನೋ ಥರ ಫೀಲ್ ಆಯಿತು. ಅದು ಇಟ್ಸ್ ಆ್ಯಕ್ಚುಲಿ ಸೀಲಿಂಗ್, ನಮ್ಮ ಫಿಲೋಪಿಯನ್ ಟ್ಯೂಬ್ ಏನಿದೆ ವೇರ್ ದ ಎಗ್ ಯೂಟ್ರಸ್ಗೆ ಹೋಗುವಂಥ ಜಾಗ ಏನಿದೆ, ಆ ಟ್ಯೂಬ್ ಏನು ಬರುತ್ತೆ ಅದನ್ನು ಸೀಲ್ ಮಾಡಿಬಿಡ್ತಾರೆ. ಸೊ ಆ ಸೀಲಿಂಗ್ ಪ್ರಾಸೆಸ್ಸಲ್ಲಿ ಗೊತ್ತಿಲ್ಲ ಅದು ಯಾವ ಥರ ಪ್ರೊಸೀಜರ್ ಮಾಡ್ತಾರೆ ಅಂತ, ಬಟ್ ನನಗೊಂಥರ ಬರ್ನ್ ಸ್ಮೆಲ್ ಬರ್ತಾಯಿತ್ತು. ಏನಿದು ಈ ಥರ ಬರ್ನ್ ಸ್ಮೆಲ್ ಬರ್ತಾ ಇದೆಯಲ್ಲ ಅಂತ ನನಗೆ ಅಂದ್ಕೊಂಡೆ. ಬಟ್ ದೆನ್ ಐ ಡೋಂಟ್ ನೋ ವಾಟ್ ಎಕ್ಸಾಕ್ಟ್ಲಿ ಹ್ಯಾಪನ್, ಬಟ್ ಆಗಿದೆ ಅಂತೂ ಗ್ಯಾರಂಟಿ. ಸೊ ಹಾಗಾಗಿ ಇಟ್ ವಾಸ್ ವೆರಿ ವೆರಿ ಡಿಫಿಕಲ್ಟ್ ಫಾರ್ ಮೀ ಆ ಸ್ಟೇಜು. ಬಟ್ ಆಪ್ರೇಷನ್ ಮುಗಿಸ್ಕೊಂಡು ಬಂದಾದಮೇಲೆ ನನಗೆ ಹತ್ತತ್ರ 2 days ತನಕನೂ ಏನು ತುಂಬ ಹೆವಿ ಫ್ಲೋ ಅಪ್ಪ ಅನ್ನೋ ಥರ ಏನೂ ಇರಲಿಲ್ಲ. ಬಿಕಾಸ್ ಆಪ್ರೇಷನ್ ಮಾಡ್ಕೊಂಡು ಬಂದಾದಮೇಲೆ ನನಗೆ ಬಿಗ್ ಅಡಲ್ಟ್ ಡೈಪರ್ಸ್ ಏನಿದೆ ಅದನ್ನು ಹಾಕಿದ್ರು. ಸೊ ಮಲ್ಗಕ್ಕೆ ಎದಳಕ್ಕೆ ತುಂಬ ಕಷ್ಟ ಆಗ್ತಾಯಿತ್ತಲ್ವ ನನಗೆ. ಸೊ ಹಾಗಾಗಿ ನಾರ್ಮಲಾಗಿ ಹಾಕ್ಕೊಂಡಿರಲಿಲ್ಲ ನಾನು. ಐ ನಾಟ್ ಯೂಸ್ ದ ಸ್ಯಾನಿಟರಿ ಪ್ಯಾಡ್ಸ್, ಬಟ್ ಡೈಪರ್ಸ್ ಏನು ಬರುತ್ತೆ ದೊಡ್ಡವ್ರಿಗೆ ಹಾಕೋದು ಅಡಲ್ಟ್ ಡೈಪರ್ಸ್, ಅದನ್ನು ಹಾಕ್ಬಿಡ್ತಾಯಿದ್ರು ಬಂದ್ಬಿಟ್ಟು ಹೆಲ್ಪರು. ಅದನ್ನು ತೆಗೆದಾಗ ನಾನು ನೋಡ್ತಾ ಇದ್ದೆ ತುಂಬ ಏನು ಹೆವಿ ಫ್ಲೋ ಅಂತ ಅನ್ನಿಸ್ತಾ ಇರಲಿಲ್ಲ. ಇಟ್ ವಾಸ್ ವೆರಿ ಮೈಲ್ಡ್. ಬಟ್ ಆಫ್ಟರ್ ಒಂದು 2-3 days ಆದಮೇಲೆ ಒಂಥರ ಸ್ವಲ್ಪ ಪೇನ್ ಬರೋಕ್ಕೆ ಅಥವಾ ಒಂದು ಸ್ವಲ್ಪ ಮ್ಯೂಕಸ್ ರೀತಿ ಬರೋವಂಥದ್ದು, ಸ್ವಲ್ಪ ಡಾರ್ಕಿಶ್ ಬರೋವಂಥದ್ದು ಈ ರೀತಿ ಆಗ್ತಾಯಿತ್ತು, ವಿಚ್ ಇಸ್ ಕ್ವೈಟ್ ನಾರ್ಮಲ್. ವೆರನ್ ನಮ್ಮ ಯೂಟ್ರಸ್ ಅದು ಕ್ಲೀನ್ ಆಗುವಂಥ ಪ್ರಾಸೆಸ್ ಆಗಿರುತ್ತೆ. ಸೊ ಹಾಗಾಗಿ ದಿಸ್ ಇಸ್ ಕ್ವೈಟ್ ನಾರ್ಮಲ್ ಅಂತ ಹೇಳಿದ್ರು. ಬಟ್ ನನಗೆ ಮೇಜರಾಗಿ ಕಾಡಿದಂಥದ್ದು ವಾಸ್ ಮೈ ಹೆಡ್ಏಕ್. ತುಂಬ ಜಾಸ್ತಿ ಇತ್ತು ನನಗೆ ಹೆಡ್ಏಕ್ ಅಂತೂ. ಆ್ಯಂಡ್ ಎಷ್ಟರ ಮಟ್ಟಿಗೆ ಅಂದರೆ ನಾನು ಮಲಗಿದ್ದಾಗ ಏನೂ ಅನ್ನಿಸ್ತಾ ಇರಲಿಲ್ಲ, ಹೆಡ್ ರೆಸ್ಟ್ ಮಾಡಿ ಮಲಗಿದ್ರೆ ಏನೂ ಅನಿಸ್ತಾ ಇರಲಿಲ್ಲ, ದಿಂಬು ಹಾಕ್ಕೊಳಕ್ಕಾಗ್ತಾ ಇರಲಿಲ್ಲ. ಫುಲ್ ಹೆಡ್ ಒಂಥರ ಡೌನ್ ಇರಬೇಕು, ಆವಾಗ ಸ್ವಲ್ಪ ಆರಾಮಾಗಿರ್ತಾ ಇದ್ದೆ. ತಲೆ ಎತ್ತಿದ ತಕ್ಷಣ ಇಫ್ ಐ ಸಿಟ್ ಲೈಕ್ ದಿಸ್ ಒಂಥರ ಯಾರೋ ತೊಗೊಂಡು ಮಿದ್ಲಿಗೆ ಡಬಾ 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 ಹೊಡಿತಾ ಇದ್ದಾರೆ ಅನ್ನೋ ಥರ ಅನ್ನಿಸ್ತಾ ಇತ್ತು. ವಾಕ್ ಮಾಡಿದಾಗ ಸ್ವಲ್ಪ ಆರಾಮ ಅಂತ ಅನ್ನಿಸ್ತಾ ಇತ್ತು. ಬಟ್ ಐ ಕುಡಂಟ್ ಸಿಟ್ ಇನ್ ಒನ್ ಪ್ಲೇಸ್, ನಿಂತ್ಕೊಳ್ಳೋಕ್ಕಾಗ್ತಾ ಇರಲಿಲ್ಲ, ಒಂದು ಪ್ಲೇಸಲ್ಲಿ ಕೂರೋಕ್ಕಾಗ್ತಾ ಇರಲಿಲ್ಲ, ಅಷ್ಟು ಪೇನ್ ಇತ್ತು ನನಗೆ. ಐ ಡೋಂಟ್ ನೋ ವೆದರ್ ಇಟ್ ಇಸ್ ರಿಲೇಟೆಡ್ ಟು ಪೀರಿಯಡ್ಸ್ ಆರ್ ಅನಸ್ತೀಶಾ ಎಫೆಕ್ಟ್ ಇದ್ರೂ ಇರುತ್ತೆ. ಬಿಕಾಸ್ ಸ್ಪೈನಲ್ ಹೆಡ್ಏಕ್ ಅಥವಾ ಸ್ಪೈನಲ್ ಅನಸ್ತೀಶಾ ಹೆಡ್ಏಕ್ ಅಂತ ನಾವೇನು ಕರಿತೀವಿ, ಯೂಶ್ವಲಿ ಒನ್ ಆಫ್ ದ ಸೈಡ್ ಎಫೆಕ್ಟ್ ಆಫ್ ಅನಸ್ತೀಶಿಯಾ ಅಂತ ಹೇಳ್ಬೋದು. ಸೊ ಅದರಿಂದ ನನಗೆ ಸಿಕ್ಕಾಬಟ್ಟೆ ಹೆಡ್ಏಕ್ ಇತ್ತು. ಒಂಥರ ತುಂಬ ಕಷ್ಟ ಆಗ್ತಾಯಿತ್ತು. ಪಾಪನ ಕುತ್ಕೊಂಡು ಫೀಡ್ ಮಾಡೋಕ್ಕೂ ಆಗ್ತಾಯಿರಲಿಲ್ಲ. ಒಂದು ರೀತಿ ಬಟ್ಟೆ ತೊಗೊಂಡು ನೀಟಾಗಿ ಟೈಟಾಗಿ ಕಟ್ಟಿಬಿಡ್ತಿದ್ದೆ ಇಲ್ಲಿ ನನಗೆ. ಸೊ ದಟ್ ಒಂಥರ ಹಿಂಗೆ ಮುಂದೆ ಬಗ್ಗಿದ್ರೆ ಸಾಕು ತಲೆ ಬಿದ್ದೋಗುತ್ತೇನೋ, ನನಗೆ ಮಿದ್ಲು ಬಿದ್ದೋಗುತ್ತೇನೋ ಅನ್ನೋ ರೇಂಜ್ಗೆ ಅಷ್ಟು ಸಿವಿಯರ್ ಆಗಿ ಇತ್ತು ನನಗೆ ಹೆಡ್ಏಕು. ಸೊ ಹಾಗಾಗಿ ಇಟ್ ವಾಸ್ ಡಾಕ್ಟರ್ ಹೇಳಿದ್ರು ಮೋಸ್ಟ್ಲಿ ಇಟ್ಸ್ ಸ್ಪೈನಲ್ ಹೆಡ್ಏಕ್ ಇರ್ಬೋದು. ಹಾಗಾಗಿ ಪ್ಯಾರಾಸಿಟಮಾಲ್ಸ್ನ ಕೊಟ್ಟರು ಆ್ಯಂಡ್ ಪೇನ್ ಕಿಲ್ಲರ್ಸ್ನ ಕೊಟ್ಟರು. ಚೆನ್ನಾಗಿ ನೀರು ಕುಡಿಯೋಕ್ಕೆ ಹೇಳಿದ್ರು. ಆ್ಯಂಡ್ ಆಲ್ಮೋಸ್ಟ್ ಒಂದು 3 days ನಾನು ಆ ಹೆಡ್ಏಕನ್ನ ಸಸ್ಟೈನ್ ಮಾಡಿದ್ದೀನಿ ಅಂತ ಹೇಳ್ಬೋದು. ಹಾಗೂ ನಾನು ಅವಾಗ ಹೋಗ್ಬಿಟ್ಟು ಮತ್ತೆ ಗೂಗಲ್ ಚೆಕ್ ಮಾಡ್ತಾಯಿದ್ದೆ, ಹೌ ಲಾಂಗ್ ವಿಲ್ ದಿಸ್ ಸ್ಪೈನಲ್ ಹೆಡ್ಏಕ್ ರೀಟೈನ್ ಅಂತ ಹೇಳಿ. ಸೊ ಅವ್ರು ಹೇಳಿದ್ರು ಆಲ್ಮೋಸ್ಟ್ ವೀಕ್ಸ್ ತನಕನೂ ಇರುತ್ತೆ ಕೆಲವ್ರಿಗೆ ಮಂತ್ಸ್ ತನಕನೂ ಇರುತ್ತೆ. ಸೊ ಓನ್ಲಿ ರೆಮಿಡೀಸ್, ಟೇಕ್ ಸಮ್ ಪ್ಯಾರಾಸಿಟಮಾಲ್ ಅಂದರೆ ಪೇನ್ ಕಿಲ್ಲರ್ಸ್ನ ತೊಗೊಳ್ಳಿ, ಅದ್ರ ಜೊತೆಗೆ ಚೆನ್ನಾಗಿ ನೀರು ಕುಡೀರಿ, ಟೇಕ್ ಗುಡ್ ಇನ್ಪುಟ್ ಆಫ್ ಲಿಕ್ವಿಡ್ಸ್ ಅಂತ ಹೇಳಿದ್ರು. ಸೊ ದೆನ್ ಅವಾಗ ಮೈಂಡ್ ಮಾಡಿಕೊಂಡೆ, ಓಕೆ ಈ ಪೇನ್ ಇದ್ದೇ ಇರುತ್ತೆ, ಸೊ ಐ ಶುಡ್ ನಾಟ್ ತುಂಬ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಬಾರ್ದು, ನಾನು ತಂತಾನೆ ಹೋಗುತ್ತೆ. ಸೊ ಲೆಟ್ ಮೀ ಜಸ್ಟ್ ಕಾನ್ಸಂಟ್ರೇಟ್ ಆನ್ ಟೇಕಿಂಗ್ ಮೋರ್ ಆಫ್ ವಾಟರ್ ಅಂತ ಹೇಳ್ಬಿಟ್ಟು ಚೆನ್ನಾಗಿ ನೀರು ಕುಡಿಯೋಕ್ಕೆ ಶುರು ಮಾಡಿದೆ. ಸೊ ದ್ಯಾಟ್ ವಾಟ್ ಎವರ್ ದ ಅನಸ್ತೀಶಾ ಎಫೆಕ್ಟ್ ನಮ್ಮ ಬಾಡಿನಲ್ಲಿ ಏನಿರುತ್ತೋ ಇಟ್ ಶುಡ್ ಜಸ್ಟ್ ಗೋ ಔಟ್ ಆಫ್ ಆರ್ ಬಾಡಿ ಇನ್ ಟರ್ಮ್ಸ್ ಆಫ್ ಯೂರಿನ್ ಇರ್ಬೋದು ಅಥವಾ ಮೋಷನ್ ಮುಖಾಂತರ ಅದು ಕಂಪ್ಲೀಟಾಗಿ ಹೊರಗಡೆ ಬರೋ ತನಕ ವಿ ಶುಡ್ ಟೇಕ್ ಇನ್ ಎನ್ನಫ್ ವಾಟರ್ ಅಂತ ಹೇಳ್ಬೋದು. ಕೆಲವೊಂದು ಸತಿ ಆ ಟೈಮಲ್ಲಿ ಕುಡಿಯೋಕ್ಕೂ ಆಗಲ್ಲ, ತಲೆನೋವು ಏನೂ ಬೇಡ ಹೋಗಪ್ಪ ಅಂತ ಅನಿಸುತ್ತೆ. ಆ್ಯಂಡ್ ಕೆಲವೊಂದು ಸತಿ ಸ್ವಲ್ಪ ಕಾಫಿ ಕುಡಿಯೋದ್ರಿಂದ ಕೂಡ ಒಂಚೂರು ಕಮ್ಮಿ ಆಗುತ್ತೆ, ಒಂಥರ ಕೆಫಿನ್ ಕಂಟೆಂಟಿಂದನೂ ಇರ್ಬೋದು. ಬಟ್ ಆದಷ್ಟು ನೀರು ಕುಡಿಯೋದ್ರಿಂದ ಇಟ್ ಈಸ್ ಎ ವೆರಿ ಗುಡ್ ಅಂತಲೇ ಹೇಳ್ಬೋದು.
ಆ್ಯಂಡ್ ಅದಾದಮೇಲೆ ನನಗೆ ಪೀರಿಯಡ್ಸ್ ನನಗೆ ಇದು ಒಂದು ಸ್ವಲ್ಪ ಭಯ ತಂದಿದ್ದಂಥ ವಿಚಾರ ಅಂತ ಹೇಳ್ಬೋದು. ನಾಲ್ಕು ದಿವಸಕ್ಕೂ ಒಂದೊಂದು ಸತಿ ಈ ರೀತಿ 2 ದಿವಸ ಬರ್ತಾ ಇದೆಯಲ್ಲ, ಬರುತ್ತೆ ಮತ್ತು ಹೋಗುತ್ತೆ, ಬರುತ್ತೆ ಹೋಗುತ್ತೆ ಅಂತ. ಇರ್ರೆಗ್ಯುಲಾರಿಟಿ ಆಫ್ ಪೀರಿಯಡ್ಸ್ ಇಸ್ ಕ್ವೈಟ್ ನಾರ್ಮಲ್ ಆಫ್ಟರ್ ಡೆಲಿವರಿ ಅಂತ ಹೇಳ್ತಾರೆ. ಆ್ಯಂಡ್ ನನಗೂ ಕೂಡ ಅದೇ ರೀತಿ ಆಗಿತ್ತು. ಸೊ ಪೀರಿಯಡ್ಸ್ ನಾರ್ಮಲ್ ಆಗಿ ಆಗುತ್ತೆ. ಆ್ಯಂಡ್ ಒನ್ ಥಿಂಗ್ ನಾವೇನು ಮೈಂಡಲ್ಲಿ ಇಟ್ಕೊಳ್ಬೇಕು ಅಂತ ಹೇಳಿದ್ರೆ, ನೀವು ಅಕಸ್ಮಾತ್ ಮಗುವಿಗೆ ಕಂಪ್ಲೀಟ್ಲಿ ಬ್ರೆಸ್ಟ್ ಫೀಡಿಂಗ್ ಮಾಡ್ತಾ ಇದ್ದೀರಾ ಅಂತಂದರೆ, ಯಾವುದೇ ರೀತಿ ಫಾರ್ಮುಲಾ ಬಳಸ್ತಾ ಇಲ್ಲ ಅಥವಾ ಯಾವುದೇ ರೀತಿ ಯುನೋ ಬಾಟಲ್ ಫೀಡಿಂಗ್ ಮಾಡ್ತಾ ಇಲ್ಲ ಅಂತಂದರೆ, ನಿಮಗೆ ಪೀರಿಯಡ್ಸ್ ಬರೋದಕ್ಕೆ ತುಂಬ ಡಿಲೇ ಆಗ್ಬೋದು. ತುಂಬ ಡಿಲೇ ಇನ್ ದ ಸೆನ್ಸ್ 3 to 6 months ಆಗ್ಬೋದು, ಕೆಲವ್ರಿಗೆ 1 ವರ್ಷದ ತನಕನೂ ಆಗ್ಬೋದು. ಸೊ ಕೆಲವೊಬ್ಬರಿಗೆ 3 monthsಗೆಲ್ಲನೂ ಪೀರಿಯಡ್ಸ್ ವಾಪಸ್ಸಾಗಿ ದೇ ವಿಲ್ ಗೆಟ್ ಬ್ಯಾಕ್ ಟು ದ ನಾರ್ಮಲ್. ಹೆಚ್ಚಿಗೆ ಹಾಲು ಬರ್ತದೆ, ನಿಮಗೆ ತುಂಬ ಜಾಸ್ತಿ ಮಿಲ್ಕ್ ಪ್ರೊಡಕ್ಷನ್ ಇದೆ ಅನ್ನೋರು, ಯು ಕ್ಯಾನ್ ಎಕ್ಸ್ಪೆಕ್ಟ್ ಪೀರಿಯಡ್ಸ್ ಡಿಲೇ ಫಾರ್ ಅಪ್ ಟು 1 year ಅಂತ ಹೇಳ್ಬೋದು. ಆ್ಯಂಡ್ ದಟ್ ಈಸ್ ಆಲ್ಸೋ ಕ್ವೈಟ್ ನಾರ್ಮಲ್. ಆ್ಯಂಡ್ ಅದು ಒಂದು ಸತಿ ವೆನ್ ಯು ಗೆಟ್ ಬ್ಯಾಕ್ ಯೋರ್ ಪೀರಿಯಡ್ಸ್, ಅದಾದಮೇಲೆ ರೆಗ್ಯುಲಾರಿಟಿನ ಚೆಕ್ ಮಾಡ್ಕೊಳ್ಳಿ. ಅಲ್ಲಿವರೆಗೂ ಇಟ್ ಇಸ್ ಓಕೆ, ಬಿಕಾಸ್ ಮಗುಗೆ ಹಾಲು ಕೊಡಿಸ್ತಾ ಇರ್ತೀವಲ್ಲ, ಪ್ರೊಲ್ಯಾಕ್ಟಿನ್ ಅನ್ನೋ ಒಂದು ಹಾರ್ಮೋನ್ ಏನಿದೆ ಅದು ಓವ್ಯುಲೇಷನ್ ಆಗೋದಕ್ಕೆ ಬಿಡೋದಿಲ್ಲ. ಸೊ ಹಾಗಾಗಿ ಯು ವಿಲ್ ನಾಟ್ ಗೆಟ್ ಯೋರ್ ಪೀರಿಯಡ್ಸ್ ಅಂತ ಹೇಳಿ. ಸೊ ದಿಸ್ ಇಸ್ ಅ ರಿಲ್ಯಾಕ್ಸೇಷನ್ ಟೈಮ್, ಆರಾಮಾಗಿರಿ. ಸೊ ಯಾವಾಗ ನೀವು ವರಿ ಮಾಡಬೇಕು ಅಂತ ಹೇಳಿದ್ರೆ, ಐ ಥಿಂಕ್ ತುಂಬ ಪೇನ್ ಆಗ್ತಾ ಇದೆ, 1.5 ವರ್ಷ ಆದರೂ ನಿಮಗೆ ಪೀರಿಯಡ್ಸ್ ವಾಪಸ್ ಬಂದಿಲ್ಲ ಅನ್ನೋ ಥರ ಇತ್ತು ಅಂದಾಗ ಮಾತ್ರ ಇಟ್ಸ್ ಅ ಗುಡ್ ಟೈಮ್ ಟು ಗೋ ಆ್ಯಂಡ್ ಸ್ಪೀಕ್ ಟು ಯುವರ್ ಡಾಕ್ಟರ್. ಅಲ್ಲಿವರೆಗೂ ಇಟ್ ಈಸ್ ಕ್ವೈಟ್ ನಾರ್ಮಲ್ ಅಂತಲೇ ಹೇಳ್ಬೋದು. ಸೊ ನಾನು ಕೂಡ ಹೇಳಿದ್ನಲ್ಲ, ಫಸ್ಟ್ ಟೈಮಲ್ಲಿ ನಾನು ಅದ್ರ ಬಗ್ಗೆ ತಲೆನೂ ಕೆಡಿಸ್ಕೊಂಡಿರಲ್ಲ. ಐ ವಾಸ್ ಎಕ್ಸ್ಕ್ಲೂಸಿವ್ಲಿ ಬ್ರೆಸ್ಟ್ ಫೀಡಿಂಗ್. ನಾನು ಭೈರವಿಗೆ ಹತ್ತತ್ರ 3 ವರ್ಷದ ತನಕನೂ ನಾನು ಹಾಲು ಕುಡಿಸಿದ್ದೀನಿ. ಬಟ್ 1.5 ವರ್ಷ ಆದಮೇಲೆ ಐ ಜಸ್ಟ್ ಗಾಟ್ ಬ್ಯಾಕ್ ಮೈ ಪೀರಿಯಡ್ಸ್. ಬಟ್ ಅದಾದಮೇಲೆ ನಾನೇನು ಫೀಡಿಂಗ್ ನಿಲ್ಲಿಸಿರಲಿಲ್ಲ. ಬಟ್ ಎಲ್ಲೋ ಒಂದು ಕಡೆ ಹಾಲು ಕ್ವಾಂಟಿಟಿ ಕಮ್ಮಿ ತೊಗೊಳ್ತಾ ಇದ್ದ ಅವನು. ಆ್ಯಂಡ್ ಫುಡ್ ಮೇಲೆ ಜಾಸ್ತಿ, ಅಂದರೆ ಸರಿ ಇರ್ಬೋದು ಅಥವಾ ಫ್ರೂಟ್ಸ್ ಇರ್ಬೋದು, ಅನ್ನ ಇರ್ಬೋದು, ಸ್ಮ್ಯಾಶ್ ಮಾಡಿ ಕೊಡೋ ಅಂಥದ್ದು, ಈ ಥರದ್ದೆಲ್ಲ ಸ್ವಲ್ಪ ಜಾಸ್ತಿ ಆಗಿದ್ದರಿಂದ ನನಗೆ ಹಾಲು ಮೇಲೆ ಅಷ್ಟು ಅವನು ಡಿಪೆಂಡೆಂಟ್ ಇರಲಿಲ್ಲ. ಬಟ್ ಮಲಗಬೇಕಾದಾಗ ಅವನಿಗೆ ಹಾಲು ಬೇಕಿತ್ತು. ಹಿ ವಾಸ್ ವೆರಿ ಮಚ್, ಅಂದರೆ ಹೇಗೆ ಮಕ್ಕಳು ಹಾಲು ಬೇಕು ಅಂತ ಹೇಳ್ತಾರೋ ಆ ರೀತಿ ಅವನು ಕೂಡ ಎಲ್ಲ ಆಚೆ ಹೋದ್ರೂ ಹಾಲು ಬೇಕು. ಆ್ಯಂಡ್ ಇನ್ನೊಂದೇನು ಮಾಡಿಬಿಟ್ಟಿದೆ ಅಂದರೆ, ನಾನು ಅವ್ನಿಗೆ ಯಾವುದೇ ರೀತಿ ಬಾಟಲ್ ಫೀಡಿಂಗ್ನ ರೂಢಿ ಮಾಡಿರಲಿಲ್ಲ. ಬಟ್ ಈ ಸತಿ ಪಾಪುಗೆ ಹೇಗೆ ಅಂದರೆ, ಒಂದು ಸ್ವಲ್ಪ ಬಾಟಲ್ ಫೀಡಿಂಗ್, ಅಂದರೆ ಕಾಂಬಿನೇಷನ್ ಫೀಡಿಂಗ್ ಮಾಡ್ತೀನಿ ನಾನು. ಬಾಟಲ್ ಫೀಡಿಂಗ್ ಅಂದರೆ ಫಾರ್ಮುಲಾ ಮಿಲ್ಕ್ ಅಲ್ಲ, ನನ್ನ ಹಾಲನ್ನೇ ಎಕ್ಸ್ಪ್ರೆಸ್ ಮಾಡಿಬಿಟ್ಟು ನಾನು ಅವನಿಗೆ ಕೊಡೋದನ್ನು ಬಾಟಲಲ್ಲಿ ಫೀಡ್ ಮಾಡ್ತೀನಲ್ವಾ. ಸೊ ಅದೊಂದು ಸ್ವಲ್ಪ ರಿಲ್ಯಾಕ್ಸೇಷನ್, ಹೊರಗಡೆ ಹೋದಾಗ ಅಟ್ಲೀಸ್ಟ್ ನಾವು ಒಂಚೂರು ನೀಟಾಗಿ ರೆಡಿಯಾಗಿ ಹೋಗ್ಬೋದು ಅನ್ನೋ ಕಾರಣಕ್ಕೆ ನಾನು. ಆ್ಯಂಡ್ ಇನ್ಫ್ಯಾಕ್ಟ್ ಪಾಪು ಟೈಮಲ್ಲಿ ನಾನು ಹೊರಗಡೆ ಹೋಗಿ ಕೆಲಸ ಮಾಡಬೇಕಾಗಿರೋದ್ರಿಂದ ಐ ಥಿಂಕ್ ದಿಸ್ ಇಸ್ ವೆರಿ ಮಚ್ ಇಂಪಾರ್ಟೆಂಟ್ ಈ ಒಂದು ಟೈಮಲ್ಲಿ. ಮಗುವಿನ ಎರಡಕ್ಕೂ ಹೊಂದಿಸುವಂಥದ್ದು. ಕೆಲವ್ರು ಹೇಳ್ತಾರೆ, ಇಲ್ಲ ಆ ಥರ ಮಾಡೋದ್ರಿಂದ ನಿಪ್ಪಲ್ ಕನ್ಫ್ಯೂಷನ್ ಅನ್ನೋದಾಗತ್ತೆ, ಮಕ್ಕಳು ಹಾಲು ಕುಡಿಯಲ್ಲ, ಬಾಟ್ಲಲ್ಲಿ ಕುಡಿದ್ಬಿಟ್ರೆ ಎದೆ ಕಚ್ಚಲ್ಲ ಆಮೇಲೆ ಅಂತ ಹೇಳ್ತಾರೆ. ಬಟ್ ಆ್ಯಕ್ಚುಲಿ ಆ ರೀತಿ ಯಾವುದೂ ನನಗೆ ನನ್ನ ಸೆಕೆಂಡ್ ಬೇಬಿನಲ್ಲಿ ನನಗೆ ಆಗಲಿಲ್ಲ. ಫಸ್ಟ್ ಬೇಬಿನಲ್ಲಿ ನಾನು ಟ್ರೈಯೇ ಮಾಡೋಕ್ಕೆ ಹೋಗಲಿಲ್ಲ. ಐ ಡೆಂಟ್ ವಾಂಟೆಡ್ ಟು ಟೇಕ್ ಚಾನ್ಸ್. ಸೊ ಫಸ್ಟ್ ಒನ್ನಲ್ಲಿ ಹೆಂಗೆ ಅಂದರೆ ತುಂಬ ಭಯ ಇತ್ತು ನನಗೆ. ಈ ಥರ ನಿಪ್ಪಲ್ ಕನ್ಫ್ಯೂಷನ್ ಆಗಿಬಿಡುತ್ತಂತೆ, ಆಮೇಲೆ ಮೊದಲೇ ಒಂದು ಸಣ್ಣ ಇದ್ದಾನೆ, ಹಾಲು ಕುಡಿಲಿಲ್ಲ ಅಂದರೆ ಏನಪ್ಪ ಮಾಡೋದು ಅನ್ನೋ ಥರ ತುಂಬ ಥಾಟ್ಸ್ಗಳು ಓಡ್ತಾ ಇತ್ತು. ಸೊ ಐ ಡೆಂಟ್ ವಾಂಟೆಡ್ ಟು ಟೇಕ್ ಎನಿ ಚಾನ್ಸಸ್ ಅವನರಲ್ಲಿ. ಸೊ ಹಾಗಾಗಿ ಐ ಡೆಂಟ್ ಗೋ ಫಾರ್ ಎನಿ ಅದರ್ ಮೆಥಡ್ಸ್. ಹಾಗೆ ಎಕ್ಸ್ಕ್ಲೂಸಿವ್ ಆಗಿ ನಾನು ಅವನಿಗೆ ಬ್ರೆಸ್ಟ್ ಫೀಡ್ ಮಾಡಿ ಕೂಡ ನನಗೆ ಪೀರಿಯಡ್ಸ್ ವಾಪಸ್ ಆಗಿದ್ದು ವಾಸ್ 1 year 2 months ಆದಮೇಲೆ ನನಗೆ ಪೀರಿಯಡ್ಸ್ ವಾಪಸ್ ಆಗಿದ್ದು. ಸೊ ಈ ಸತಿ ಗೊತ್ತಿಲ್ಲ ಎಷ್ಟು ಟೈಮ್ಗೆ ವಾಪಸ್ ಬರುತ್ತೆ ಅಂತ. ಸೊ ಸ್ಟಿಲ್ ಹ್ಯಾವ್ ನಾಟ್ ಗಾಟ್. ಪಾಪುಗೆ ಹತ್ತತ್ರ 5 months ಕಂಪ್ಲೀಟ್ ಆಗಿದೆ, 6 ಸ್ಟಾರ್ಟ್ ಆಗಿದೆ ಪಾಪುಗೆ. ಸೊ ಇಲ್ಲಿವರೆಗೂ ನನಗೆ ಯಾವುದೇ ರೀತಿ ಪೀರಿಯಡ್ಸ್ ಅನ್ನುವಂಥದ್ದು ಕಾಣಿಸ್ಕೊಂಡಿಲ್ಲ. ಲೈಕ್ ಡೆಲಿವರಿ ಆದಮೇಲೆ ಏನು ಪೀರಿಯಡ್ಸ್ ಇತ್ತೋ ಅದಷ್ಟೇ ಪೀರಿಯಡ್ಸ್ ಇತ್ತಿದ್ದು. ಅದಾದಮೇಲೆ ಐ ಹ್ಯಾವ್ ನಾಟ್ ಸ್ಟಿಲ್ ಗಾಟ್ ಬ್ಯಾಕ್ ಇಟ್. ಸೊ ದಿಸ್ ಇಸ್ ಹೌ ದ ಜರ್ನಿ ಆಫ್ ನನ್ನ ಪೀರಿಯಡ್ಸ್ ಹೇಗಾಯಿತು, ಅಥವಾ ನಾನು ಎಷ್ಟು ಟೈಮ್ ತೊಗೊಂಡೆ ಟು ರಿಕವರ್ ಬ್ಯಾಕ್ ಆ್ಯಂಡ್ ಟು ಗೆಟ್ ಬ್ಯಾಕ್ ಟು ರೂಟೀನ್ ಆಫ್ ಮೈ ಮೆನ್ಸುರೇಷನ್ ಸೈಕಲ್ ಅನ್ನುವಂಥದ್ದಾಗಿತ್ತು. ಆ್ಯಂಡ್
ಎಸ್ ಇದಿಷ್ಟು ಹೇಳಬೇಕು ಅಂತ ಅಂದ್ಕೊಂಡೆ. ಆ್ಯಂಡ್ ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಹೇಳಿ ಮೇಡಮ್, ಯಾವಾಗ ವಾಪಸ್ ಬರುತ್ತೆ ಅಂತ ಹೇಳಿ ಕೇಳಿದ್ರಿ. ಐ ಹೋಪ್ ನನ್ನ ಎಕ್ಸ್ಪೀರಿಯನ್ಸಲ್ಲಿ ನಾನೇನು ಎಕ್ಸ್ಪೀರಿಯನ್ಸ್ ಮಾಡಿದ್ದೆ ಅದನ್ನು ನನ್ನ ಜೊತೆ ಶೇರ್ ಮಾಡಿದ್ದೀನಿ. ಐ ಹೋಪ್ ಈ ಒಂದು ವಿಡಿಯೋ ನಿಮಗೂ ಕೂಡ ಇನ್ಫಾರ್ಮೇಟಿವ್ ಆಗಿತ್ತು ಅಂತ ಅಂದ್ಕೊಳ್ತೀನಿ. ಆ್ಯಂಡ್ ಇನ್ಫಾರ್ಮೇಷನ್ ಇಷ್ಟ ಆಗಿತ್ತು, ನನ್ನ ವ್ಲಾಗ್ಸ್ಗಳು ಇಷ್ಟ ಆಗಿದ್ದಾವೆ ಅಂದರೆ ಖಂಡಿತವಾಗ್ಲೂ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ. ಅಲ್ಲಿವರೆಗೂ ನಮಸ್ಕಾರ, ಟೇಕ್ ಕೇರ್, ಲವ್ ಯು ಆಲ್ ಆ್ಯಂಡ್ ಬಾಯ್.